ನಮ್ಮ ಜೊತೆ MLC-ಗಳಾಗಿರ್ತಕ್ಕಂತಹ ವಿಶ್ವನಾಥ್ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಾ ಇದೆ. ನಿಮ್ಮ ರಾಜಕೀಯ ಅನುಭವದಲ್ಲಿ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಅವರ ನಡುವೆ ನಡೀತಕ್ಕಂಥ ಫೈಟ್ ಏನ್ ಹೇಳ್ತೀರಾ? ನಾನು 50 ವರ್ಷ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ಒಂದು 50 ಜನ MLA-ಗಳು ಇಟ್ಕೊಂಡು ಹೋದ್ರೇನೂ ಆಗಲ್ಲ. ಈಗ ವೀರಪ್ಪ ಮೊಯ್ಲಿ ಆದ್ರಪ್ಪ, ನಾನು ಅವಾಗ ಶಾಸಕ ಇದ್ದೆ. ವೀರಪ್ಪ ಮೊಯ್ಲಿ ಅವ್ರಿಗೆ ಅವ್ರದ್ದು ಒಂದೇ ಓಟು, ಅವ್ರ ಜನಾಂಗದಿಂದ ಅವರೊಬ್ಬರೇ. ಅವ್ರ ಜೊತೆಗಿದ್ದವರು ರಾಮಲಿಂಗಾರೆಡ್ಡಿಯವರು, HM ರೇವಣ್ಣ ಅವರು, ಇನ್ನೊಂದು 4-5 ಜನ ಇದ್ರು. ಮುಖ್ಯಮಂತ್ರಿ ಆದ್ರು. ಹೇಗೆ ಅವತ್ತು ಅಬ್ಸರ್ವರ್ ಆಗಿ ಸೆಂಟ್ರಲ್ ಇಂದ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ AICC ಜನರಲ್ ಸೆಕ್ರೆಟರಿ ನವಲ್ ಕಿಶೋರ್ ಶರ್ಮಾ ಬಂದ್ರು. CLP ಮೀಟಿಂಗ್ ಆಯ್ತು, ಕೂತ್ಕೊಂಡ್ರು, ಮಾತಾಡಿದ್ರು, ಅವರು ಅಡ್ರೆಸ್ ಮಾಡಿದ್ರು MLS ನ. ನೋಡಿ, ಕಾಂಗ್ರೆಸ್ ಅಂತ ಅಂದ್ರೆ ಎಲ್ಲಾ ಜಾತಿ ಜನಾಂಗ ಧರ್ಮ ಭಾಷಿಕರಿಗೂ ಕೂಡ ಅಧಿಕಾರವನ್ನು ಕೊಡ್ತಕ್ಕಂಥ ಪಾರ್ಟಿ. ಹಾಗಾಗಿ ಇವತ್ತು ನಾವು ಬೇರೆ ಸಮಾಜದವ್ರಿಗೂ ಕೂಡ ಕೊಡಬೇಕು, ಬರೀ ಬಲಿಷ್ಠರಿಗೆ ಅಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಟ್ರು. ಸಭೆಗೆ ಮಾಡಿಬಿಟ್ಟು ನಾವು ಹೇಳಿದ್ರು, ಎಸ್, ಐ ಹ್ಯಾವ್ ಬ್ರಾಟ್ ಎ ಲೆಟರ್ ಫ್ರಮ್ PV Narasimha Rao, the Premier of India and the AICC President. Shall I open it? ಅಂತ. ಎಸ್ ಓಪನ್ ಮಾಡಿ ಅಂತ. ಓಪನ್ ಮಾಡಿದ್ರೆ ಟರ್ರ್ ಅಂತ ಹರಿದು ಹಿಡ್ಕೊಂಡ್ರಿ. Shall I read? ಎಸ್ ಸರ್. ವೀರಪ್ಪ ಮೊಯ್ಲಿ ಈಸ್ ದ CLP ಲೀಡರ್. ಎಸ್, ಕ್ಲೋಸ್. ಅಷ್ಟೇ. ಅಲ್ಲಿ ತನಕ SM ಕೃಷ್ಣ ಆಗ್ತಾರೆ ಅಂತ ಮಂಡ್ಯ ಎಲ್ಲ ಕಡೆ 100 ಬಸ್ಗಳ ಜನ ಬಂದ್ರು. SM ಕೃಷ್ಣ ಅವರು ಮೊಯ್ಲಿ ಅವ್ರನ್ನ ತಬ್ಕೊಂಡ್ರು. SM ಕೃಷ್ಣ ಅವ್ರ ಮೇಲೆ ಹೋಗಿ ಜನಕ್ಕೆ ಹೇಳಿದ್ರು, ಮೊಯ್ಲಿ ಅವ್ರು ಆಗಿದ್ದಾರೆ, ದಯವಿಟ್ಟು ನಿಮ್ಮ ಪಾಡಿ ನೀವೆಲ್ಲ ಊರಿಗೆ ಹೋಗ್ರಿ ಅಂತ. ಅಷ್ಟೇ, ಕ್ಲೋಸ್. ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ಈ ತರ ಆಗುತ್ತಾ ಸರ್? ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ಈ ರೀತಿನೇ ಆಗುತ್ತಾ? ರೀ, ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯಂದು ಅಲ್ಲ, DK ಶಿವಕುಮಾರ್ಂದು ಅಲ್ಲ. ಕಾಂಗ್ರೆಸ್ ಪಾರ್ಟಿ ಜನರದ್ದು. ಆ ಜನಕ್ಕೆ, ಆ ಕಾಂಗ್ರೆಸ್ ಪಾರ್ಟಿಗೆ ಒಂದು ನಾಯಕತ್ವ ಇದೆ. ನಾಯಕತ್ವ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನ ಕೇಳ್ಕೊಂಡ್ ಮಾಡಾರೆ, ಶಿವಕುಮಾರ್ನ ಕೇಳ್ಕೊಂಡ್ ಮಾಡಾರೆ, ಯಾರನ್ನ CM ಮಾಡ್ಬೇಕು ಅಂತ ಗೊತ್ತಿದೆ, ಮಾಡ್ತಾರೆ ಬಿಡಿ. ಇಬ್ಬರು ಜಾಗದಲ್ಲಿ ಮೂರನೇಗೆ ಲಾಭ ಆಗುತ್ತೆ ಸರ್, ಪರಮೇಶ್ವರ್ ಅಥವಾ ಖರ್ಗೆಗೆ? ಏನು ಹೇಳಕ್ಕಾಗಲ್ಲ, ಯಾರ ಹಣೆ ಬರ ಏನು. ಇತ್ತೀಚೆಗೆ ಈಗ ಇನ್ನೊಂದು ಹೊಸ ಒಂದು ಸಾಕಷ್ಟು ಗೊಂದಲಗಳು, ಜಗಳಗಳು ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ RSS ನ ವಿಚಾರವಾಗಿ. RSS ನ ಕೆಲವೊಂದಿಷ್ಟು ವಿಷಯಗಳಿಗೆ ನಿರ್ಬಂಧ ಇರೋದಕ್ಕೆ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇಟ್ಸ್ ಆಲ್ ಅನ್ನೆಸರಿ. ಒಂದು ಸರ್ಕಾರಕ್ಕೆ ಮಾಡೋಕೆ ಬೇಕಾದ ಕೆಲಸ ಇದೆ. ಮಾಡೋ ಕೆಲಸ ಬಿಟ್ಬಿಟ್ಟು ನಾವು RSS ಬ್ಯಾನ್ ಮಾಡ್ತೀವಿ ಮತ್ತೊಂದು. ಹೂ ಆರ್ ಯು? In democratic style and setup of administration, like a big country, India, who are you, I say? Who are you to ban that? No. RSS ನವರು ದೇಶದ್ರೋಹಿಗಳು, ರಣಹೇಡಿಗಳು, ನಿಜಾನ ಸರ್ ನಿಮ್ಮ 50 ವರ್ಷದ ರಾಜಕೀಯ ಅನುಭವದಲ್ಲಿ? ಅನ್ನವ್ರು ರಣಹೇಡಿಗಳು ಹಂಗಂತಾರಲ್ಲ, ಅವರು ರಣಹೇಡಿಗಳು. ಇದಿಷ್ಟು MLC-ಗಳಾಗಿರ್ತಕ್ಕಂತಹ ವಿಶ್ವನಾಥ್ ಅವರ ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ TV, ಬೆಂಗಳೂರು.